ಎಲ್ರಿಗೂ ನಮಸ್ಕಾರಗಳು. ಎಲ್ರಿಗೂ ಕ್ಯಾಲ್ಶಿಯಂ ಅನ್ನೋದು ಒಂದು ದಿನಕ್ಕೆ 450 ಮೈಕ್ರೋಗ್ರಾಮ್ ದೊಡ್ಡವರಿಗೆ ಬೇಕು. ಹೆಂಗಾಗಿ ಇರೋರಿಗೆ 600 ಮೈಕ್ರೋಗ್ರಾಮ್ ಬೇಕು. 20 ವರ್ಷದ ಒಳಗಡೆ ಇರೋರಿಗೆ, ಪ್ರೆಗ್ನೆಂಟು ಬಾಂತಿದೀರಿಗೆ 900 ಮೈಕ್ರೋಗ್ರಾಮ್ ದಿನಕ್ಕೆ ಬೇಕು. ಮತ್ತು ಇಷ್ಟು ಕ್ಯಾಲ್ಶಿಯಂ ಸಿಕ್ಕಿದ್ರೇ ಮೂಳೆಗಳು ಸ್ಟ್ರಾಂಗ್ ಆಗಿ ಇರುತ್ತೆ. ಕ್ಯಾಲ್ಶಿಯಂ ಮೈಗೆ ಹಿಡಿಬೇಕು ಅಂದರೆ ನಮಗೆ ವಿಟಮಿನ್ ಡಿ ಅನ್ನೋದು ಬೇಕು. ನಾವು ಎಲ್ರೂ ಒಂದು ಸಾರಿ ವಿಟಮಿನ್ ಡಿ ಟೆಸ್ಟ್ ಮಾಡಿಸ್ಕೊಳ್ರಿ. 100ಕ್ಕೆ 90 ಜನರಿಗೆ ವಿಟಮಿನ್ ಡಿ ಲೋಪ ಇದೆ. ಅದಕ್ಕೆ ವಿಟಮಿನ್ ಡಿ ಲೋಪ ಇದ್ದರೆ ನಾವು ಆ ಆಹಾರ ರೂಪದಲ್ಲಿ ತಗೊಂಡಿರೋ ಕ್ಯಾಲ್ಶಿಯಂ ಮೋಷನಲ್ಲಿ ಹೋಗ್ಬಿಡುತ್ತೆ. ಅದಕ್ಕೆ ಮೂಳೆಗಳು ವೀಕ್ ಆಗಿಬಿಡುತ್ತೆ. ಅದಕ್ಕೆ ಕ್ಯಾಲ್ಶಿಯಂ ತಗೊಂಡ್ರೂ ಮೂಳೆಗಳು ಗಟ್ಟಿಯಾಗಿ ಇರಬೇಕು ಅಂದರೆ ವಿಟಮಿನ್ ಡಿ ಇಲ್ಲ ಯೂಸ್ ಆಗಲ್ಲ. ಕ್ಯಾಲ್ಶಿಯಂ ಜಾಸ್ತಿ ಬೇಕು ಅಂದರೆ ಶರೀರಕ್ಕೆ ಬೇಕಾದ ಕ್ಯಾಲ್ಶಿಯಂ ಹೆಂಗೆ ಸಿಗುತ್ತೆ ಅಂದರೆ ಎಲ್ರೂ ಹೇಳೋದು ಹಾಲು ಕುಡಿಬೇಕು ಅಂತಾರೆ. ಹಾಲಿನಲ್ಲಿ ಕ್ಯಾಲ್ಶಿಯಂ ಇದೆ. ಎಷ್ಟು ಕ್ಯಾಲ್ಶಿಯಂ ಇದೆ? ಗಟ್ಟಿ ಹಸುವಿನ ಹಾಲಿನಲ್ಲಿ 120 ಮೈಕ್ರೋಗ್ರಾಮ್ ಕ್ಯಾಲ್ಶಿಯಂ ಇದೆ 100 ಗ್ರಾಮ್ಸ್ ಹಾಲಿನಲ್ಲಿ. ಎಮ್ಮೆ ಹಾಲು ತಗೊಂಡ್ರೆ 100 ಗ್ರಾಮ್ಸ್ ಹಾಲಲ್ಲಿ 220 ಮೈಕ್ರೋಗ್ರಾಮ್ ಕ್ಯಾಲ್ಶಿಯಂ ಇರುತ್ತೆ. ನಮಗೆ ಮಾರ್ಕೆಟಲ್ಲಿ ಸಿಗೋ ಹಾಲು ನೀರು ಅರ್ಧಕ್ಕೆ ಅರ್ಧ ಕಲಸಿರ್ತಾರೆ. ಗಟ್ಟಿ ಹಸುವಿನ ಹಾಲು ನೀರು ಕಲಸಿದ ಎಮ್ಮೆ ಹಾಲು ಈಕ್ವಲ್ ಆಗಿರುತ್ತೆ. 100 ಗ್ರಾಮ್ಸ್ ಹಾಲು ತಗೊಂಡ್ರೆ 120 ಮೈಕ್ರೋಗ್ರಾಮ್ ಕ್ಯಾಲ್ಶಿಯಂ ಸಿಗುತ್ತೆ. ನಮ್ಮ ಮಕ್ಕಳಿಗೆ 600 ಮೈಕ್ರೋಗ್ರಾಮ್ ದಿನಕ್ಕೆ ಬೇಕು. ಅರ್ಧ ಲೀಟ್ರ್ ಹಾಲು ಕುಡಿಬೇಕು. ಅದಕ್ಕೆ ನಾವು ಮಕ್ಕಳಿಗೆ, ವಯಸ್ಸಾದವರಿಗೆ ಬೆಳಗ್ಗೆ 1 ಗ್ಲಾಸ್, ಸಾಯಂಕಾಲ 1 ಗ್ಲಾಸ್ ಹಾಲು ಕೊಡ್ತೀರಿ. ಅರ್ಧ ಲೀಟ್ರ್ ಹಾಲು ಕುಡಿಯೋದ್ರೆ 600 ಮೈಕ್ರೋಗ್ರಾಮ್ ಕ್ಯಾಲ್ಶಿಯಂ ಬರ್ತಿದೆ. ನಾನಿಲ್ಲ ಅಂತ ಹೇಳ್ತಿಲ್ಲ. ಅರ್ಧ ಲೀಟ್ರ್ ಹಾಲಿಗೆ ಸಕ್ಕರೆ ಪೌಡ್ರು ಇವು ಎಲ್ಲ ಸೇರಿದ್ರೆ 35ರಿಂದ 40 ರೂಪಾಯಿ ಖರ್ಚಾಗುತ್ತೆ. ಆದರೆ ಕ್ಯಾಲ್ಶಿಯಂಗೋಸ್ಕರ ನೀವು 40 ರೂಪಾಯಿ ಖರ್ಚು ಮಾಡ್ತಿದ್ದೀರಾ. 100 ಗ್ರಾಮ್ಸ್ ಹಾಲಿನಲ್ಲಿ ಬರೋ ಶಕ್ತಿ 80ರಿಂದ 90 ಕ್ಯಾಲರಿ ಮಾತ್ರನೇ. ಹಾಲಿನಲ್ಲಿ ಕ್ಯಾಲ್ಶಿಯಂ ಇಷ್ಟು ಐತೆ. ನಿಮಗೆ ಹಾಲಿನಲ್ಲಿ ಕ್ಯಾಲ್ಶಿಯಂ ಇದೆ ಅಂತ ಗೊತ್ತು. ನಾವು ಕ್ಯಾಲ್ಶಿಯಂಗೋಸ್ಕರ ಹಸು ಎಮ್ಮೆ ಹಾಲು ಕುಡಿತೀರಿ. ಮತ್ತು ಹಸು ಎಮ್ಮೆ ಕ್ಯಾಲ್ಶಿಯಂಗೋಸ್ಕರ ಏನು ಕುಡಿತಾವೆ? ಅವುಗಳು ಹಾಲು ಕುಡಿತಾವ. ಮತ್ತು ಅವುಗಳಿಗೆ ಕ್ಯಾಲ್ಶಿಯಂ ಹೆಂಗೆ ಬರುತ್ತೆ? ಅವುಗಳು ಕೊಡೋ ಹಾಲಿನಲ್ಲೇ ಇಷ್ಟು ಕ್ಯಾಲ್ಶಿಯಂ ಇರುತ್ತೆ ಅಂದರೆ ಅವು ತಿನ್ನೋ ಆಹಾರದಲ್ಲಿ ಎಷ್ಟು ಕ್ಯಾಲ್ಶಿಯಂ ಇರುತ್ತೆ? ಮತ್ತು ಕ್ಯಾಲ್ಶಿಯಂ ಹಾಲಿನಲ್ಲಿ ಜಾಸ್ತಿನಾ, ಹುಲ್ಲಿನಲ್ಲಿ ಕ್ಯಾಲ್ಶಿಯಂ ಜಾಸ್ತಿನಾ? ಅವು ಹುಲ್ಲು ತಿಂತಾವೆ, ನಾವು ಹುಲ್ಲು ತಿನ್ನೋಕ್ಕಾಗಲ್ಲ. ಆದರೆ ಹುಲ್ಲಿನ ಥರ ಗುಣ ಇರೋ ಸೊಪ್ಪುಗಳಲ್ಲಿ ಜಾಸ್ತಿ ಕ್ಯಾಲ್ಶಿಯಂ ಇರುತ್ತೆ. ನಮಗೆ ಯಾರೂ ಹೇಳಿಲ್ಲ, ಯಾವ ಡಾಕ್ಟ್ರೂ ಸೊಪ್ಪು ತಿಂದರೆ ಕ್ಯಾಲ್ಶಿಯಂ ಬರುತ್ತೆ ಅಂತ ಹೇಳಿಲ್ಲ. 100 ಗ್ರಾಮ್ಸ್ ದಂಟಿನ ಸೊಪ್ಪು ತಗೊಂಡ್ರೆ 397 ಮೈಕ್ರೋಗ್ರಾಮ್ ಕ್ಯಾಲ್ಶಿಯಂ. 100 ಗ್ರಾಮ್ಸ್ ಮೆಂತ್ಯ ಸೊಪ್ಪಿನಲ್ಲಿ ಅಷ್ಟೇ. 100 ಗ್ರಾಮ್ಸ್ ನುಗ್ಗೆ ಸೊಪ್ಪಿನಲ್ಲಿ 440 ಮೈಕ್ರೋಗ್ರಾಮ್ ಕ್ಯಾಲ್ಶಿಯಂ ಇರುತ್ತೆ. 100 ಗ್ರಾಮ್ಸ್ ಕರಿಬೇವಿನ ಸೊಪ್ಪಿನಲ್ಲಿ 830 ಗ್ರಾಮ್ ಕ್ಯಾಲ್ಶಿಯಂ. ನೋಡ್ರಿ, ಹಾಲಿಗಿಂತ 3-4 ಪಟ್ಟು ಜಾಸ್ತಿ ಕ್ಯಾಲ್ಶಿಯಂ ಇರುವವು ಸೊಪ್ಪುಗಳಲ್ಲಿ. ಎಷ್ಟು ಕ್ಯಾಲ್ಶಿಯಂ ಇದೆಯೋ ನೋಡ್ರಿ. 10 ರೂಪಾಯಿ ದಂಟಿನ ಸೊಪ್ಪು ನೀವು ತಿಂದರೆ ಮಕ್ಕಳಿಗೆ ಇಟ್ಟರೆ 500 ಮೈಕ್ರೋಗ್ರಾಮ್ನಿಂದ 600 ಮೈಕ್ರೋಗ್ರಾಮ್ ಕ್ಯಾಲ್ಶಿಯಂ ಹೋಗುತ್ತೆ. 10 ಗ್ರಾಮ್ಸ್ ದಂಟಿನ ಸೊಪ್ಪಿನಲ್ಲಿ 400 ಮೈಕ್ರೋಗ್ರಾಮ್ ಹತ್ತತ್ರ ಇರುತ್ತೆ. 200 ಗ್ರಾಮ್ಸ್ ದಂಟಿನ ಸೊಪ್ಪಿನಲ್ಲಿ 800 ಮೈಕ್ರೋಗ್ರಾಮ್ ಕ್ಯಾಲ್ಶಿಯಂ ಹೋಗುತ್ತೆ. ಒಂದು ದಿನಕ್ಕೆ ಸಾಕಾಗುತ್ತೆ. 40 ರೂಪಾಯಿ ಖರ್ಚು ಮಾಡಿ ಹಾಲು ಕುಡಿಯೋದಕ್ಕಿಂತ 10 ರೂಪಾಯಿ ದಂಟಿನ ಸೊಪ್ಪುನಿಂದ ಸಿಗೋ ಕ್ಯಾಲ್ಶಿಯಂ ಒಂದು ದಿನಕ್ಕೆ ಬೇಕಾದ ಕ್ಯಾಲ್ಶಿಯಂ ಸಿಗುತ್ತೆ. ಇನ್ನು ಯಾತಕ್ಕೆ ಹಾಲು ಕುಡಿಬೇಕು ಥಿಂಕ್ ಮಾಡಿರಿ. ನುಗ್ಗೆ ಸೊಪ್ಪು ಹಳ್ಳಿಗಳಲ್ಲಿ ಫ್ರೀಯಾಗಿ ಸಿಗುತ್ತೆ. ಕರಿಬೇವಿನ ಸೊಪ್ಪು ಫ್ರೀಯಾಗಿ ಸಿಗುತ್ತೆ. ಪೌಡರ್ ಮಾಡಿಕೊಂಡು ದಿನ ಸ್ವಲ್ಪ ತಗೊಂಡ್ರೆ ಒಳ್ಳೆ ಕ್ಯಾಲ್ಶಿಯಂ ಇದರಲ್ಲೇ ಇರುತ್ತೆ. ಇವುಗಳಿಗೆ ಎಲ್ಲದಕ್ಕಿಂತ ಎಳ್ಳು, 100 ಗ್ರಾಮ್ಸ್ ಎಳ್ಳಿನಲ್ಲಿ 1450 ಮೈಕ್ರೋಗ್ರಾಮ್ ಕ್ಯಾಲ್ಶಿಯಂ. ಎಲ್ಲದಕ್ಕಿಂತ 30 ಪಟ್ಟು ಕ್ಯಾಲ್ಶಿಯಂ ಜಾಸ್ತಿ. ಅದಕ್ಕೆ ದಿನ ಒಂದು ಎಳ್ಳಿನ ಉಂಡೆ ತಿಂದರೆ ಯಾವ ಕ್ಯಾಲ್ಶಿಯಂ ಟ್ಯಾಬ್ಲೆಟು ಬೇಕಾಗಿಲ್ಲ. 1 ಸ್ಪೂನ್ ಹಾಲು ಕುಡಿಬೇಕಾಗಿಲ್ಲ. ನಮ್ಮ ಋಷಿಮುನಿಗಳು ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಮೆಚೂರ್ಡ್ ಆದವ ಎಳ್ಳಿನ ಉಂಡೆ ತಿನ್ನು, ನೀನು ಬೆಳೆಯೋ ವಯಸ್ಸು ಬಂದಿದೆ, ಶರೀರಕ್ಕೆ ಬೇಕು ಅಂತ ಆಚರಣೆಯಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಊಟ ಆದಮೇಲೆ ದಿನ ಒಂದು ಎಳ್ಳಿನ ಉಂಡೆ ತಿಂದರೆ ಮಕ್ಕಳಿಗೆ, ಮುದುಕರಿಗೆ, ಎಲ್ರಿಗೂ ಕ್ಯಾಲ್ಶಿಯಂಗೋಸ್ಕರ ಹಾಲು ಕುಡಿಬೇಕಾಗಿಲ್ಲ. ಹಾಲು ಬಿಡ್ರಿ, ದುಡ್ಡು ಉಳಿಸಿ ಒಳ್ಳೆ ಆಹಾರ ತಿನ್ನಿರಿ ಅಂತ ಹೇಳ್ತಿದ್ದೀನಿ.